ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ಇವತ್ತು ಒನ್ ಆಫ್ ದ ಡಿಫಿಕಲ್ಟ್ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀನಿ ನಾನು. ಅದು ಏನು ಅಂದರೆ ನಮ್ಮ ನಾಯಿನ ಸ್ನಾನ ಮಾಡಿಸೋದು. ಒನ್ ಆಫ್ ದ ವೆರಿ ಮಿಷನ್ ಇಂಪಾಸಿಬಲ್ ಲೆಕ್ಕನೇ ಅದು. ಯಾಕಂದರೆ ಇವ್ರು ಇದಾರಲ್ಲ, ಇವ್ರ ಕಂತ್ರಿಗಳು, ಇವ್ರನ್ನ ಸ್ನಾನ ಮಾಡಿಸೋದು ಅಂದರೆ ಅಂತಿಂಥ ಕೆಲಸ ಅಲ್ಲ ಇದು. ಯಾಕಂದರೆ ಇವ್ರು ನಾರ್ಮಲಾಗಿ ನಿಲ್ಲಲ್ಲ. ನೋಡಿ ಬೇಕಿದ್ರೆ ಈಗ ಇವಳನ್ನ ನಿಲ್ಲಿಸಿದ್ರು. ಫಸ್ಟ್ ಇವಳನ್ನ ಸ್ಟಾರ್ಟಿಂಗೇ ನೀರು ಇದ್ಬಿಟ್ರೆ ಬಚಾವು. ಇಲ್ಲಾಂದ್ರೆ ನೋಡಿ ಇವ್ರುಗಳ ನಖರ ಶುರುವಾಗ್ಬಿಡುತ್ತೆ. ಹಿಂದ್ಗಡೆ ನೋಡಿ ಅವನದಂತೂ ತಿಗ ಹರಿದೋಗ್ಬಿಟ್ಟಿದೆ. ಹಿಂದ್ಗಡೆ ಇರೋಂದು ಏನು ಮಾಡ್ತಾರೆ ಏನು ಅಂತ. ಇವರು ಏನು ಈ ದಿನ ಇಡೀ ತಿಗ ಬಿಟ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕುರಕ್ಕಾಗುತ್ತೆ. ಸ್ನಾನ ಮಾಡೋದು ಅಂದ್ರೆ ಮಾತ್ರ ಇಬ್ಬರಿಗೂ ಆಗೋಲ್ಲ. ಅದೇನು ಅಂತ ಗೊತ್ತಿಲ್ಲ. ಸುಮ್ಮನೆ ನಿಲ್ತಾರಾ? ಅದು ಇಲ್ಲ. ಇಲ್ದಿರೋದೆಲ್ಲ ಈಗ ನೋಡಿ, ಈಗ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಅವ್ನು ನೋಡಿ ಹಿಂದ್ಗಡೆಯಿಂದ ಮೂಸ್ತಿರೋದು. ಅವನದಂತೂ ತಿಗ ಹರಿದೋಗಿ ಬಗಲಾಗ್ಬಿಟ್ಟಿದೆ. ಈಗ ಮಾಡ್ತೀನಿ ಇದೆ. ಈಗ ಹಿಂಗೆ ಮಾಡ್ತಾ ನೋಡಿ. ಈಗ ನೋಡಿ ಫುಲ್ ಗಾಣಗಾಬರಿ ಆಗಿಬಿಟ್ಟಿದೆ ಅವನಿಗೆ. ನೋಡಿ ಈಗ ನೋಡಿ ಈಗ ನಿಲ್ಲಲ್ಲ, ಓಡ್ತಾ ಫುಲ್ ಗಾಬರಿಯಿಂದ ಅವನು ಬಗಲಾಗ್ಬಿಟ್ಟಿದ್ದಾನೆ ನೋಡಿ. ನಿಲ್ಲದೇ ಇಲ್ಲ ಅನ್ಕೊಳ್ಳಿ ಈ ಹಿಂಸೆಯಲ್ಲಿ. ನಾನು ನೋಡಿ ಈಗ ಶುರು ಮಾಡ್ತಾನೆ. ಇವನಿಗೆ ಈ ಕಮ್ಮಿ ಅಂದರೆ 2-3 ಬಕೆಟ್ ನೀರು ಬೇಕು ಇವನಿಗಿರೋ ಕೂದಲಿಗೆ. ಅದು ಹೆಂಗಂತ ಉಟ್ಕೊಬಿಟ್ಟ ಗೊತ್ತಿಲ್ಲ. ಅಮ್ಮಂಗೆ ನೋಡಿದ್ರೆ ಫುಲ್ ಸಿಲ್ಕ್ ಶೈನ್ ಇಷ್ಟಿಷ್ಟೇ ಅರ್ಧ ಇಂಚು ಕೂದಲಿದೆ. ಇವನಿಗೆ ನೋಡಿದರೆ 2 ಅಡಿ ಉದ್ದ ಕೂದಲಿದೆ. ಒಳ್ಳೆ ಪರ್ಷನ್ ಕ್ಯಾಟ್ ಥರ ಆಗ್ಬಿಟ್ಟಿದೆ ನೋಡಿ. ನಿಲ್ಲದೇ ಇಲ್ಲ. ನನ್ನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಈಗ ಆಗ್ತಾ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ನೋಡ್ತಾನೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? ಈಗ ಸ್ವಲ್ಪ ನೀರು ತುಂಬಿಸಿ ಇವನಿಗೆ ಅರ್ಧ ನೀರು ಇವನಿಗೆ ಖಾಲಿ ಆಗೋಯ್ತು. ಹೊಸ ಸೊಪ್ಪು ಘಮ ಅನ್ನೋ ಹೊಸ ಸೋಪ್ ತಂದಿದ್ದೀನಿ. ನೋಡೋಣ ಹೆಂಗೆ ಮೂಸುತ್ತೆ ಅಂತ ಇದು. ನೋಡ್ತಾ ಇದ್ದಾರೆ ಏನು ಮಾಡ್ತಾನೆ ಏನೋ ಇವತ್ತು ಕತ್ತಿ ಕಾಯ್ದಿದೆ ಅನ್ನೋಂಗೆ ಕೂತ್ ಬಿಟ್ಟಿದ್ದಾರೆ ಇಬ್ಬರು ಗಾಬರಿಯಾಗಿ. ನೋಡೋಣ ಇವ್ರಿಗೆ ಒಂದ್ಸಲಿ ಮೂಸಿಸ್ಬಿಡೋಣ. ಹಂಗೆ ತಾಳ ಮುಸು. ಅಷ್ಟೇ. ಚೆನ್ನಾಗಿದೆ ಘಮ. ನೋಡೋಣ. ಹೊಸ ಸೋಪ್ ತಂದಿದ್ದೀನಿ ಇವತ್ತು, ಬೇರೆ ಬ್ರ್ಯಾಂಡು. ಹೆಂಗಾಗುತ್ತೆ ಅಂತ ಮೂಸಿ ಇನ್ನೊಂದ್ಸಲಿ ಮೂಸು. ಗ್ಯಾರಂಟಿನಾ? ಚೆಕ್ಕಾ? ಸರಿ ಬಾ. ಈಗ ಫುಲ್ಲು ಮೇಯ್ನ್ ಇದಕ್ಕೆ ರೆಡಿ. ಓಂ ಸ್ವಾಹ. ಬಾಚಿನ ಬಾಬಾ ನಿಲ್ಲು. ಬಂಗಾರ. ಹಿಂಗೆ ನಿಲ್ಬೇಕು. ಹಿಂಗೆ ನಿಂತರೆ ನಿಂಗೆ ಒಳ್ಳೆದೊಂದು ಇದಾಗ್ತೀನಿ ನೋಡು. ಹಿಂಗೆ ಗಸ್ಕಾ ಅಂತ ಉಜ್ಜಿ ಹಿಂಗೆ ಗಸ್ಕಾ ಬರ. ಇದು ಚಿಕ್ಟ ಅಷ್ಟಿಲ್ಲ ಇದಕ್ಕೆಲ್ಲ. ಆದರೂ ಒಂದು ಚೂರು ಇವನಿದ್ದಾನಲ್ಲ ಬೇವರ್ಸಿ ಸೈಡಲ್ಲಿ ಇದ್ದಾನಲ್ಲ ಉದ್ದ ಕೂದಲು ಪರ್ಷಿಯನ್ನು, ಇವನಿಗಿದೆ ಜಾಸ್ತಿ. ಅಮ್ಮಂಗೆ ಅಷ್ಟಿಲ್ಲ ನೋಡಿ. ಇಲ್ಲಿ ಗಸ್ಕಾ ಅಂತ ಬೇಗುಜ್ಜಿ. ಅಮ್ಮ ಯಾಕೋ ಇವತ್ತು ಆರಾಮಾಗಿ ಕೂತಿದ್ದಾರೆ, ನಿಂತಿದ್ದಾರೆ. ಇಲ್ಲಾಂದರೆ ಫಸ್ಟಿಗೆ ಅಮ್ಮನೇ ಗಾಬರಿ ಆಗಿಬಿಟ್ಟು ಓಡೋಡು ಇದ್ರದ್ದು. ಇವನಿಗೆ ಫುಲ್ ಕನ್ಫ್ಯೂಸ್ ಆಗಿ ಹಿಂದೆ ಮುಂದೆ ಎಲ್ಲ ತಿಗಾಬಗಲ್ ಆಗಿಬಿಟ್ಟು ನೋಡ್ತಾನೆ. ನೋಡೋಣ. ಗಸ್ಕಾ ಅಂತ ಬೇಗ ಉಜ್ಜಿ ಟಿಂಗ್. ಇವತ್ತು ಒಳ್ಳೆ ದೇವ್ರು ನಿಂತ್ತಾರೆ. ಚಿನ್ನ ಹಿಂಗೆ ನಿಂತ್ಬಿಟ್ರೆ ಸ್ನಾನ ಮಾಡ್ಸೋಕೆ ಯಾರಿತ್ತು? ಉಳ್ದು. ಬಾ ಬಂಗಾರ. ಈಗ ನೀನು ಇವನು ಹೈ ಮಿಂಡ್ರಿ ನೋಡಿಲಿ. 20 ಸಲ ಹಿಂಗೆ ನಿಲ್ಲಿಸ್ತಾ ಇರ್ಬೇಕು ಇವನಿಗೆ. ನೋಡಿ ಮತ್ತೆ ಇಳಿತಾನೆ ಮಿಂಡ್ರಿ. ನನ್ನ ಮಗ ಎಂಥ ಬುದ್ಧಿ ಕಲ್ತಿದ್ದಾನಂದರೆ, ಮುಂಚೆ ನಿಲ್ಲವನು. ಮುಂಚೆ ಇವ್ದು ಈ ಥರ ನಕರನೇ ಇರ್ತಿರಲಿಲ್ಲ. ಈಗ ನೋಡಿ ಈಗ ಕೂರಿಸ್ಕೊಂಡು ಇವನಿಗೆ ನಿಲ್ಲದೇ ಇಲ್ಲ ನೋಡಿಲಿ. ಈಗ ಇವನಿಗೆ ಕೂರಿಸ್ಕೊಂಡು ನನ್ನ ಬಟ್ಟೆ ಎಲ್ಲ ಚಂಡಿ ಮಾಡಿಕೊಂಡು ಸ್ನಾನ ಮಾಡಿಸಿ ನೋಡಿ. ಹೈ ಮಿಂಡ್ರಿ ಆಗ್ಬಿಟ್ಟಿದ್ದಾನೆ ಈಗ. ನಿಲ್ಲು. ಈಗ ಒಂದು ಕೂಲಿಗೆ ಅರ್ಧ ಸೋಪ್ ಬೇಕಾ ಅಂತ ಈಗ ನನಗೆ ಉಜ್ಜಿ ಗಸ್ಕಾ ತಗ. ಇವನಿಗೂ ಈ ಕೂದಲಿಗೆ ಈ ಬಾಡಿಗೆ ಅರ್ಧ ಸೋಪ್ ಇಲ್ಲೇ ಖಾಲಿ ಹೋಗ್ಬಿಡುತ್ತೆ ಅನಿಸುತ್ತೆ. ಅದರಲ್ಲೂ ಇವ್ನು ನಿಲ್ತಾನ ಅದು ಇಲ್ಲ ನೋಡಿ. ಹಂಗೆ ಒಂದ್ಸಲಿ ಹಾಯ್ ಮಾಡಿಬಿಡಲಿ. ಹಾಯ್ ಮಾಡಿಬಿಡು. ಗಾಬರಿ ಆಗ್ಬೇಕಲ್ಲಿ. ಇನ್ನು ಉಸಿರಾಡ್ತಿಲ್ಲ ನೋಡಿ. ಹಿಂಗೆ ಬಲೆ ಮಾಡಿಸಿ ಗಸ್ಕಾ ಅಂತ ಮತ್ತೆ ಉಜ್ಜಿ ಪೂರ ಬರ ಚಿಕ್ಕ ಎಲ್ಲ ಹೋಗಬೇಕು. ಹಂಗೆ ಮಾಡಿ ಈಗ ಫೈನಲ್ ಕಾಲು. ನಿಲ್ಲು ಬೋಡಿ ಮಗನೇ. ಚರ್ಬಿ ಜಾಸ್ತಿ ಆಗಿದೆ ಗೈಸ್, ಇನ್ನೇನಿಲ್ಲ. ಇವನಿಗೆ ಬೆಡ್ಡು ಸೋಫಾ ಎಲ್ಲ ತಿಕ್ಕ ಎಲ್ಲ ಅದ್ರ ಮೇಲೆ ಉರಿಸಿ ಬೆಡ್ಡು ಸೋಫಾದ ಮೇಲೆ ಆಗಬೇಕು, ನೆಲದಲ್ಲಿ ಆಗಲ್ಲ. ಇಲ್ಲಾಂದರೆ ಒಂದು ಮ್ಯಾಟಲ್ಲೂ ಈಗ ಕಮ್ಮಿ ಆಗಿದೆ. ಬರೀ ಬೆಡ್ಡು ಇಲ್ಲಾಂದರೆ ನನ್ನ ಸೋಫಾದಲ್ಲಿ ಕೂರಬೇಕು ಇವನಿಗೆ. ಅಲ್ಲೇ ತಿಗೋರೋದು. ಇನ್ನೆಲ್ಲೂ ಆಗಲ್ಲ. ಇವನೇನು ಒಳ್ಳೆ ಇದು ಆಸ್ಟ್ರೇಲಿಯನ್ ಯಾವುದೋ ನಾಯಿ ಬರುತ್ತಲ್ಲ ಆ ಥರ ಆಗಿಬಿಟ್ಟಿದ್ದಾನೆ ಇವನಿಗೆ. ಫುಲ್ ಸ್ಟ್ಯಾಂಡರ್ಡ್ ಗುರು ಇವನು. ಇಲ್ಲಿ ಮಾಮೂಲಿ ಆಗಲ್ಲ ಇವನಿಗೆ. ಬೀದಿ ನಾಯಿಗಳ ಥರ ಬಿಟ್ಟಿದ್ರೆ 4 ಆಗಿಬಿಡೋದು. ಇವನಿಗೆ ಫುಲ್ ಸ್ಟ್ಯಾಂಡರ್ಡ್ ತಿಕ್ಕ ಇವೊಂದು. ಈಗ ಯಾವುದ್ರ ಮೇಲೆ ಆಗಲ್ಲ. ಬಾ ಅಮ್ಮ ಈಗ ನೀನು ಇವಳಿಗೆ ಮತ್ತು ಒಂದ್ಸಲಿ ಉಜ್ಜಿ ಗಸ್ಕಾ ಅಂತ ಆಗಿ ಮತ್ತೆ ನೀರು ಬಿಟ್ಟು ಪಳ ಅಂತ ನೋಡಿ ಹೆಂಗೆ ಹೊಳಿತಾರೆ ಈಗ ನೋಡಿ. ಈಗ
ಆಯಿತು. ಈಗ ಅದಕ್ಕಿಂತ ಒಂದು ಮೇಯ್ನ್ ಥಿಂಗು ನೋಡಿ, ತಲೆ ತೊಳೆಯೋದು. ಇದರಿಂದ ಭಯಂಕರ ಕೆಲಸ ಯಾವುದಿಲ್ಲ, ಒದ್ದಾಡ್ಬಿಡುತ್ತೆ ಹಂಗೆ ಮೀನು ಅಂದಂಗೆ ವಿಲ 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 ಅನ್ನೋದು ನೋಡಿ. ಈಗ ಕಿವಿ ಮುಚ್ಚಿ, ಕಿವಿಗೆ ನೀರು ಹೋಗಬಾರ್ದು. ಇನ್ನೊಂದು ನಿಮ್ಮ ಇದಕ್ಕೆ ನೋಡ್ಕೊಳ್ಳಿ, ಪ್ರಾಣಿಗಳಿಗೆ, ಅದರಲ್ಲೂ ಬೆಕ್ಕು ಮತ್ತು ನಾಯಿಗೆ, ಬೆಕ್ಕಿಗೆ ಸ್ನಾನ ಮಾಡಿಸಲ್ಲ, ನಾಯಿಗೆ ಮೇಯ್ನಾಗಿ ಕಿವಿಗೆ ನೀರು ಹೋಗಬಾರ್ದು ಹಿಂಗೆ ಸ್ನಾನ ಮಾಡಿಸೋ ಟೈಮಲ್ಲಿ, ಇಲ್ಲಾಂದರೆ ಅದು ತುಂಬ ಡೇಂಜರ್ ಅಂತಾರೆ. ಬಟ್ ಏನಕ್ಕಂತನೂ ಗೊತ್ತಿಲ್ಲ, ಬಟ್ ಆ್ಯಸ್ ಎ ನಿಮ್ಮ ಇನ್ಫಾರ್ಮೇಷನ್ಗೆ. ಮತ್ತು ಗಸ್ಕಾ ಅಂತ ತಲೆ ತೊಳೆದು ಫುಲ್ ನೀರು ಹಾಕಿ, ಈ ಕುಳ್ಳನಂತೂ ತಿಗ ಬಗಲಾಗಿದೆ. ಮತ್ತು ಈಗ ಬಾಡಿದು ಹೆಂಗೆ ಆಗ್ಬಿಡ್ತಲ್ಲಪ್ಪ, ಈಗ ತಲೆದು ಹೆಂಗೆ ಅಂತ ಅವನಿಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಮಾಡ್ತೀನಿ ಈಗ ಮಿಂಡ್ರೆ ನನ್ನ ಮಗನಿಗೆ. ಇಲ್ಲ ಈ ಲಾಸ್ಟ್ ಒಳಗೆ ಇದು ಮಾಡಿ ತಣ್ಣೀರು ಬಿಡೋದಿಲ್ಲ ಗೈಸ್. ಲಾಸ್ಟಿಗೆ ಫುಲ್ ಕೂಲ್ ತಣ್ಣ ಆಗಿಬಿಡಲಿ ಅಂತ ಈ ಬಿಸಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದಲ್ಲ, ಅದಕ್ಕೆ ಈಗ ನೋಡಿ ಕುಳ ಬಾ ಈಗ ಬೇವರ್ಸಿ ಇವನಿಗೆ ಮಾಡ್ತೀನಿ. ಈಗ ನೋಡಿ ಓಡ್ತಾ ನಿಲ್ಲೋದಿಲ್ಲ ನೋಡಿ, ಒಂದು ಸೊಂಟ ಎಲ್ಲ ಫುಲ್ ಇದಾಗ್ಬಿಡ್ತು. ನೀವು ನಿಲ್ತಾದರೂ ಮಾಡ್ತಾನೆ, ಅದು ಇಲ್ಲ. ಈಗ ಮತ್ತೆ ಇನ್ನೊಂದು 2ನೇ ರೌಂಡ್ ಇವನು ಕೂದಲಿಗೆ ಚಿಕ್ಕ ಬರೋದೆಲ್ಲ ಹೋಗ್ಬಿಡ್ಲಿ ಅಂತ ಗಸ ಅಂತ ಉಜ್ಜಿ. ಬೇರೆ ಇಂಥ ಸ್ನಾನ ನನಗಾಗೆ ಜೀವನದಲ್ಲಿ ಮಾಡಲಿಲ್ಲಲ್ಲ, ಇವನಿಗೆ ಮಾಡಿಸ್ಬೇಕು ನೋಡಿ. ಇಂಥದೆಲ್ಲ ಫೆಸಿಲಿಟಿ ಕೊಡ್ತಾರೆ. ಅದು ನಾಯಿಗಳದ್ದು ಎಂಥ ಲಕ್ಕಲ್ಲ, ಒಳ್ಳೊಳ್ಳೆ ಮನೆಗೆ ಸೇರ್ಕೊಂಡ್ರೆ ಇಂಥ ಟ್ರೀಟ್ಮೆಂಟ್ಸು. ಇಲ್ಲಾಂದರೆ ಅದರ ಮಣ್ಣಲ್ಲಿ ತಿಕ್ಕ ತೊಳ್ಕೊಂಡು ಇವ್ರುಗಳು ಇರಬೇಕಿತ್ತು, ಮಣ್ಣಿಲ್ಲ ಗೊಚ್ಚೇಲಿ. ಏನು ಮಾಡ್ತೀನಿ ಈಗ ಬಾ ಈಗ ಮತ್ತು ಫುಲ್ ಈಗ ಬಾಡಿಗೆ ಎಲ್ಲ ನೀರು ಹಾಕಿ ಈಗ ಇವನು ತಲೆ ತೊಳಿಬೇಕಲ್ಲ, ಅದು ಈಗ ಮೇನ್ ಟಾಸ್ಕು ನೋಡಿ. ಮಿಂಡ್ರೆ ನನ್ನ ಮಗನ ಈಗ ತಲೆ ಮೀನು ವಿಲ ಅಂದಂಗೆ ಕಿವಿ ನೋಡಿ, ಕಿವಿ ಒಳ್ಳೆ ಪಾಪ್ಲೆಟ್ ಮೀನು ಇದ್ದಂಗೆ ಇದೆ ಕಿವಿ. ಅದೊಂದು 2 ಕೈ ಏನು ಒಂದು ಕೈಯಲ್ಲೇ ಹಿಡಿದು ಫುಲ್ ಹಿಂಗೆ ಮುದ್ರಬೋದು ಹಂಗಿದೆ ಕಿವಿ. ಪಚ ಅಂತ ಕಿವಿ ಉಜ್ಜಿ ರೆಡಿ. ಈಗೇನು ಬಾ ನಿನಗೆ ಎಲ್ಲ ಹುಡುಗಿರು ಮೂಸ್ಬೇಕು ನೀನು, ಬಾ ಹಂಗೆ ಮಾಡ್ತೀನಿ. ಫುಲ್ ಗಮ್ ಅನ್ಬೇಕು ನೀನು. ಆಚೆ ಹೋಗಿದ್ದೆ ಎಲ್ಲ ಹುಡುಗಿರ ಹ್ಯಾಂಡ್ಸಮ್ ಆಗಿಬಿಡ್ತೀನಿ ನೋಡಿ. ಈಗ ಬಾರ ಇಲ್ಲಿ ಬ್ಯಾವರ್ಸಿ ಬೈ ತಲೆ ತೊಳಿದ ಹಂಗೆ ಹೋಗ್ತೀಯ ಏನು ಬೆಳ್ಳುಳ್ಳಿಗೆ ಕರಿಯ ಭಾರಿ ಇದೆಯಾ, ಬೆಳ್ಳು ಕಂಡುಬಿಡ್ತೀನಿ ಅಂತ ಓಡ್ಬಿಡ್ತವನೆ. ನಿಲ್ಲು ತಡಿ ಆಯ್ತು ಇನ್ನೊಂದು ಅರ್ಧ ಗಂಟೆ ಒಣಸ್ಕೊಬಿಟ್ಟು ಆಚೆ ಕರ್ಕೊಂಡು ಹೋಗ್ತೀನಿ. ಫುಲ್ ಎಲ್ಲ ಹುಡುಗಿರು ಮುಂದೆ ಹೈಲೈಟ್ ಆಗಿಬಿಡ್ತೀಯ ನೀ, ಎಲ್ಲ ಮೂಸ್ಕೊಬರ್ತಾರೆ ನಿನ್ನ. ಬಾ ಈಗ ಇವನಿಗೆ ಒಂಚೂರು ತಣ್ಣೀರು ಹಾಕಿ ಒಡೆದು ಬಡ್ಚಾಕ್ಬಿಡ್ತೀನಿ ನೋಡಿ. ಈಗ ಬಾ ನಿಲ್ಲು ಆಯಿತು. ಇನ್ನೊಂದ್ಸಲಿ ಚಕಾಚಕ್ ಡನ್ ಬಂದ್ಬಿಡು. ನನ್ನ ಸೊಂಟ ಅಂತೂ ಹೋಗ್ಬಿಡ್ತು. ಇಂಥ ಕೆಲಸ ಯಾರಿಗೆ ಬೇಕು? ಸೊಂಟ ಅಂತೂ ಫುಲ್ಲು ನಂದು ಇದಾಯಿತು. ಈಗ ಫುಲ್ಲು ಇವನಿಗೆ ಗಸ್ಕ ಅಂತ ಒರೆಸಿ, ಇವ್ನು ಕೂದಲಿಗೆ 2-3 ಟವಲ್ ಬೇಕಾಗುತ್ತಾ ಅಂತ ಟವಲ್ಲೇ ಚಂಡಿ ಆಯ್ತು ಹೋಗಲಿ. ಈಗಲೇ ಕಾಲು ಒರೆಸಿದ್ದಕ್ಕೆ ಈಗ ಬಾ ಅಮ್ಮ ಸಾಕು. ಈಗ ಬಿಸಿಲಿದೆ ಹೆಂಗೂ ಒಣಗೋಗ್ಬಿಡುತ್ತೆ, ಅರ್ಧ ಒರೆಸ್ಬಿಡೋಣ, ಕೂಲಾಗಿರಲಿ, ಫುಲ್ಲು ಉಜ್ಜೋದು ಬೇಡ. ಕಾಲೆಲ್ಲ ಉಜ್ಜಿ ಪಳ ಅಂತ ಬಿಡಿ ರೈಟ್ ನಡೀರಿ. ಬಾಯ್ ಈಗ ನಾನು ಉಜ್ಜಿದ ಸಾಲದು ಅಂತ ನೋಡಿ. ಈಗ ನಮ್ಮ ಅಮ್ಮ ಓದ್ತವ್ರೆ, ನಾನು ಫುಲ್ಲು ಚಂಡಿ ಮಾಡಿ ಇಟ್ಟಿದ್ದೀನಿ ಅಂತ. ಇವ್ನು ನೋಡಿ ಟ್ರೋಮಾ ಹೋಗ್ಬಿಟ್ಟಿದ್ದಾನೆ. ಇಬ್ಬರೂ ಒಳ್ಳೆ ವಾಷಿಂಗ್ ಮಿಷಿನಲ್ಲಿ ಹಾಕಿ ಉಜ್ಜಾಡ್ಬಿಟ್ಟೆ ನನಗೆ. ಇಷ್ಟೇ ಗೈಸ್. ಹೆಂಗಂತೂ ಲೈಕ್ ಮಾಡಿ, ಫಾಲೋ, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಏನಿದೆ